In the last video, I'm explaining the lab number 4, that is Python program to read the content and count the number of vowels, consonants and uppercase letters and lowercase letters in a sentence. ಆ ಪ್ರೋಗ್ರಾಮ್ನ ನೋಡಿದ್ವಿ. In this video, I am going to explain you the fifth program, that is the program to count the number of lines, words, character in a text file. ಅಂದರೆ ನಾವು ಒಂದು ಟೆಕ್ಸ್ಟ್ ಫೈಲ್ನ ಸೇಮ್ ಲಾಸ್ಟ್ ಪ್ರೋಗ್ರಾಮಲ್ಲಿ ಏನು ಮಾಡಿದ್ವೋ ಅದೇ ರೀತಿ ಒಂದು ಟೆಕ್ಸ್ಟ್ ಫೈಲ್ನ ರೀಡ್ ಮಾಡಬೇಕು. ಆ ಟೆಕ್ಸ್ಟ್ ಫೈಲಲ್ಲಿ ಇರ್ತಕ್ಕಂಥ ಕಂಟೆಂಟಲ್ಲಿ ಎಷ್ಟು ಲೈನ್ಸ್ ಇದ್ದಾವೆ, ವರ್ಡ್ಸ್ ಇದ್ದಾವೆ ಮತ್ತು ಕ್ಯಾರೆಕ್ಟರ್ಸ್ ಇದ್ದಾವೆ ಅನ್ನೋದನ್ನು ನಾವು ಕೌಂಟ್ ಮಾಡಬೇಕಾಗಿರುತ್ತೆ. ಸೊ ಸೇಮ್ ಮತ್ತೆ ನಾವೇನು ಮಾಡಬೇಕು, ಫೈಲ್ನ ಫಂಕ್ಷನ್ನ ಮತ್ತು ಫೈಲ್ನ ಡಿಫೈನ್ ಮಾಡಬೇಕು. ಸೊ ಫಸ್ಟಿಗೆ ನಾನು df ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. df ಕೀವರ್ಡ್ನ ಫಂಕ್ಷನ್ ನೇಮ್ನ ಡಿಕ್ಲೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. df ಸೇಮ್ ಕೌಂಟ್ ಅಂತ ಬರಿತೀನಿ, ಸೇಮ್ ಫಂಕ್ಷನ್ ನೇಮು. ನೆಕ್ಸ್ಟು ಫೈಲ್ ನೇಮ್, ಎಫ್ ನೇಮ್ ಅಂತೇಳಿ ನಾನು ಜಸ್ಟ್ ಒಂದು ಫೈಲ್ ನೇಮ್ನ ಅಂದರೆ ಆರ್ಗ್ಯುಮೆಂಟ್ ನಾವು ಇಲ್ಲೇನು ತೊಗೊಳ್ತೀವಿ, ಯಾವ ಫೈಲಿಂದ ನಾವು ಕಂಟೆಂಟ್ನ ತೊಗೊಳ್ತೀವೋ ಆ ಫೈಲ್ ನೇಮ್ನ ಬರಿತೀವಿ. ಸೊ ಎಫ್ ನೇಮ್ ಅಂತ ಬರ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅಲ್ಲಿ ನಾವು ಕೌಂಟ್ ಅಂದರೆ ಇನ್ಷಿಯಲೈಸೇಷನ್ ಮಾಡ್ತಾ ಇದ್ವಿ. ಇನ್ಷಿಯಲೈಸೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಓವೆಲ್ಸ್ ಆಗಿರ್ಬೋದು ಅಥವಾ ಕಾನ್ಸೋನೆಂಟ್ಸ್ ಆಗಿರ್ಬೋದು, ಅವನ್ನ ಕೌಂಟ್ ಮಾಡಲಿಕ್ಕೆ ಝೀರೋಗೆ ಇನ್ಷಿಯಲೈಸೇಷನ್ ಮಾಡ್ತಿದ್ವಿ. ಅದೇ ರೀತಿ ಇಲ್ಲಿ ನಾವು ಎಲ್ ಸಿ ಅಂತ ಬರಿತೀವಿ. ಎಲ್ ಸಿ ಅಂದರೆ ಇಲ್ಲಿ ಎಲ್ ಸಿ ಇಸ್ ಈಕ್ವಲ್ ಟು 0 ಅಂದರೆ ನಂಬರ್ ಆಫ್ ಲೈನ್ಸ್ ಅಂದರೆ ಲೈನ್ಸ್ ಕೌಂಟ್ ಅಂತ ಅರ್ಥ. ಲೈನ್ಸ್ ಕೌಂಟ್ ಇಸ್ ಈಕ್ವಲ್ ಟು 0 ಅಂತ ಮೆನ್ಷನ್ ಮಾಡಿದೆ. ನೆಕ್ಸ್ಟು ಡಬ್ಲ್ಯೂ ಸಿ ಅನ್ನೋದನ್ನ ಬರಿತಾ ಇದ್ದೀನಿ. ಡಬ್ಲ್ಯೂ ಸಿ ಇಸ್ ಈಕ್ವಲ್ ಟು 0, ಇದು ವರ್ಡ್ ಕೌಂಟ್ ಅಂತೇಳಿ. ನೆಕ್ಸ್ಟು ಅಗೇನ್ ಸಿ ಸಿ ಅಂತ ಬರ್ತೀನಿ. ಸಿ ಸಿ ಇಸ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಕ್ಯಾರೆಕ್ಟರ್ ಕೌಂಟ್ ಅಂತೇಳಿ. ಅಂದರೆ ಫಸ್ಟಿಗೆ ನಾವು ಲೈನ್ಸು, ವರ್ಡ್ಸು ಮತ್ತು ಕ್ಯಾರೆಕ್ಟರ್ಸ್ನ 0ಗೆ ಇನ್ಷಿಯಲೈಸೇಷನ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸೇಮ್ ಅಲ್ಲಂಗೆ ವಿತ್ ಕೀವರ್ಡ್ನ ಬರೆದು ಓಪನ್ ಫೈಲ್ ನೇಮ್ ಅಂತ ಬರ್ತಿದ್ವು. ಅದೇ ರೀತಿ ಇಲ್ಲಿ ಕೂಡ ನಾವು ವಿತ್ ಓಪನ್ ಎಫ್ ನೇಮ್, ಅಂದರೆ ಇಲ್ಲಿ ನಾವು ಫೈಲ್ ನೇಮ್ಗೆ ಎಫ್ ನೇಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ವಿ. ಎಫ್ ನೇಮ್ ಡಬಲ್ ಕೋಡ್ಸಲ್ಲಿ ಆರ್ ಬರೆಯೋ ರೀತಿ, ಎದಕ್ಕೆ ಅಂದರೆ ರೀಡ್ ಮೋಡ್ ಅಂತೇಳಿ ಕರಿತೀವಿ. ಆಸ್ ಫೈಲ್. ಲಾಸ್ಟ್ ಪ್ರೋಗ್ರಾಮ್ಗೂ ಈ ಪ್ರೋಗ್ರಾಮ್ಗೂ ಕಂಪೇರ್ ಮಾಡಿದ್ರೆ 80% ಸೇಮ್ ಇರುತ್ತೆ. ಅಲ್ಲಿ ನಾವು ಕಾನ್ಸೋನೆಂಟ್ಸು, ಓವೆಲ್ಸು, ಅಪ್ಪರ್ ಕೇಸು, ಲೋಯರ್ ಕೇಸ್ನ ಕೌಂಟ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಲೈನ್ಸು, ವರ್ಡ್ಸು, ಕ್ಯಾರೆಕ್ಟರ್ಸ್ನ ನಾವು ಕೌಂಟ್ ಮಾಡ್ತೀವಿ. ಸೊ ವಿತ್ ಓಪನ್ ಎಫ್ ನೇಮ್ ಆರ್ ಆಸ್ ಫೈಲ್ ಅಂತ ತಗೊಂಡ್ವಿ. ನೆಕ್ಸ್ಟು ಇದನ್ನ ಫೈಲ್ನ ರೀಡ್ ಮಾಡಿದ್ಮೇಲೆ ಇಲ್ಲಿ ಅಗೇನ್ ನಾವೇನು ಮಾಡ್ತೀವಿ, ಫಾರ್ ಲೂಪ್ನ ಯೂಸ್ ಮಾಡ್ತೀವಿ, ಲೂಪಿಂಗ್ ಸ್ಟೇಟ್ಮೆಂಟ್ನ. ಸೊ ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಫಾರ್ ಲೈನ್ ಇನ್ ಫೈಲಲ್ಲಿ ಏನು ತೊಗೊಳ್ತೀವೋ ಆ ಫೈಲಲ್ಲಿ ಲೈನ್ನ ನಾವು ಕೌಂಟ್ ಮಾಡ್ತೀವಿ. ಫಾರ್ ಲೂಪ್ ಯೂಸ್ ಮಾಡೋದ್ರಿಂದ ನಾವು ಕೋಲನ್ನ ಬರೀಬೇಕು. ಇಲ್ಲಿ ಫಂಕ್ಷನ್ ನೇಮ್ನ ಡಿಕ್ಲೇರ್ ಮಾಡಿದಾಗ ಕೂಡ ನಾವು ಕೋಲನ್ನ ಬರೀಬೇಕು. ನೆಕ್ಸ್ಟ್ ಫಾರ್ ಲೂಪಲ್ಲಿ ನಾವು ಎಲ್ ಸಿ ಪ್ಲಸ್ ಈಕ್ವಲ್ ಟು 1 ಅಂತ ಬರಿತೀವಿ. ಎಲ್ ಸಿ ಪ್ಲಸ್ ಈಕ್ವಲ್ ಟು 1 ಅಂದರೆ ಅರ್ಥ ಏನಂದರೆ ಎಲ್ ಸಿ ಇಸ್ ಈಕ್ವಲ್ ಟು ಎಲ್ ಸಿ ಪ್ಲಸ್ 1 ಅಂತ ಅರ್ಥ. ಇವನ್ನ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾವೆ. ಪ್ಲಸ್ ಈಕ್ವಲ್ ಟು ಮೈನಸ್ ಈಕ್ವಲ್ ಟು ಬರೆದ್ರೆ ಇಸ್ ಸೇಮ್ ಆಸ್ ಎಲ್ ಸಿ ಇಸ್ ಈಕ್ವಲ್ ಟು ಎಲ್ ಸಿ ಪ್ಲಸ್ 1 ಅಂತ ಅರ್ಥ. ನಾವು ಎಲ್ ಸಿ ಇಸ್ ಈಕ್ವಲ್ ಟು ಎಲ್ ಸಿ ಪ್ಲಸ್ 1 ಅಂತನಾದ್ರೂ ಬರಿಬೋದು, ಅಥವಾ ಎಲ್ ಸಿ ಪ್ಲಸ್ ಈಕ್ವಲ್ ಟು 1 ಆದರೂ ಬರಿಬೋದು. ಇವಾಗ ಏನಾಗುತ್ತೆ, ಲೈನಲ್ಲಿ ಫಸ್ಟ್ ಲೈನು ಕೌಂಟ್ ಆಯ್ತಪ್ಪ ಅಥವಾ ಒಂದು ಲೈನ್ ಇತ್ತಪ್ಪ ಅಂದರೆ ಅಲ್ಲಿ ನಮಗೆ ಲೈನ್ ಕೌಂಟು 0 ಇದೆ. 0 ಪ್ಲಸ್ 1 ಅಂದರೆ ಲೈನು 1 ಅಂತೇಳಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಒನ್ನು ಡಬ್ಲ್ಯೂ ಸಿ ಪ್ಲಸ್ ಅಂದರೆ ವರ್ಡ್ ಕೌಂಟ್ ಅಂತ. ವರ್ಡ್ ಕೌಂಟ್ ಪ್ಲಸ್ ಈಸ್ ಈಕ್ವಲ್ ಟು ಲೆಂತ್ ಆಫ್, ಇಲ್ಲಿ ನಾವು ಲೆಂತ್ ಆಫ್ ಲೈನ್ ಡಾಟ್ ಸ್ಪ್ಲಿಟ್ ಅಂತೇಳಿ ತಗೊಳ್ತೀವಿ. ಲೈನ್ ಡಾಟ್ ಸ್ಪ್ಲಿಟ್ ಫಂಕ್ಷನ್ನ ಯಾಕೆ ಬರಿತೀವಿ ಅಂತಂದರೆ ಇಲ್ಲಿ ನಾವು ಒಂದು ಲೈನಲ್ಲಿ ವರ್ಡ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪೈಥಾನ್ ಪ್ರೋಗ್ರಾಮ್ ಅಂತ ಇದೆ. ಈ ಫಸ್ಟ್ ಕಮೆಂಟ್ ಸ್ಟೇಟ್ಮೆಂಟ್ ಬರ್ತೀವಲ್ಲ, ಇಲ್ಲಿ ನಮಗೆ ವರ್ಡ್ಸ್ ಎಷ್ಟಿದಾವಪ್ಪ ಅಂದರೆ ಇವೆಲ್ಲವು ಅಂದರೆ ಬ್ಯಾಕ್ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಏನು ಬರಿತೀವಲ್ಲ ಅವೆಲ್ಲ ವರ್ಡ್ ಕೌಂಟಿಗೆ ಬರ್ತವೆ. ಅಂದರೆ ಇಲ್ಲಿ ಇದು ಒಂದು ವರ್ಡ್, ಪೈಥಾನ್ ಅನ್ನೋದು ಒಂದು ವರ್ಡು, ನೆಕ್ಸ್ಟ್ ಪ್ರೋಗ್ರಾಮ್ ಅನ್ನೋದು ಒಂದು ವರ್ಡು, ಟು ಅನ್ನೋದು ಒಂದು ವರ್ಡ್. ಈ ಥರ ಸ್ಪ್ಲಿಟ್ ಫಂಕ್ಷನ್ ಅಂದರೆ ಇಲ್ಲಿ ಏನು ಸ್ಪ್ಲಿಟ್ ಬ್ಯಾಕ್ ಸ್ಪೇಸ್ ಯೂಸ್ ಮಾಡಿರ್ತೀವಲ್ಲ, ಈ ಸ್ಪ್ಲಿಟ್ ಲೈನಲ್ಲಿ ಸ್ಪ್ಲಿಟ್ ಆಗಿರುತ್ತಲ್ಲ ಅದನ್ನು ನಾವು ಏನು ಮಾಡ್ತೀವಿ, ಲೆಂತ್ನ ಕಂಡುಹಿಡಿತೀವಿ. ಆ ಲೈನಲ್ಲಿ ಎಷ್ಟು ಲೆಂತ್ ಇರುತ್ತೋ ಅಂದರೆ ಸ್ಪ್ಲಿಟ್ ಆಗಿರೋ ಎಷ್ಟು ಇರ್ತಾವೋ ಅದೇನಾಗುತ್ತೆ ವರ್ಡ್ ಕೌಂಟ್ಗೆ ಬರುತ್ತೆ. ಸೊ ಡಬ್ಲ್ಯೂ ಸಿ ಪ್ಲಸ್ ಈಸ್ ಈಕ್ವಲ್ ಟು ಲೆಂತ್ ಆಫ್
ಲೈನ್ ಡಾಟ್ ಸ್ಪ್ಲಿಟ್ ಅಂತ ಬರಿತೀವಿ. ನೆಕ್ಸ್ಟು ಅದೇ ರೀತಿ ಕ್ಯಾರೆಕ್ಟರ್ನ ಸಿ ಸಿ ಅಂತ ಯೂಸ್ ಮಾಡ್ತೀವಿ. ಸಿ ಸಿ ಪ್ಲಸ್ ಈಕ್ವಲ್ ಟು 1. ಸಿ ಸಿ ಪ್ಲಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ನಾವು ಇದನ್ನು ಬರಿಬೇಕಾದ್ರೆ ಕ್ಯಾರೆಕ್ಟರ್ ಕೌಂಟ್ನ ಬರಿಬೇಕಾದ್ರೆ ಸಿ ಸಿ ಪ್ಲಸ್ ಈಕ್ವಲ್ ಟು ಲೆಂತ್ ಆಫ್ ಲೈನ್, ಅಂದರೆ ಲೈನ್ನಲ್ಲಿ ಎಷ್ಟು ಲೆಂತ್ ಇರ್ತದೆ ಅನ್ನೋದನ್ನು ನೋಡಿಕೊಂಡು ಅದು ನಮಗೆ ಕೌಂಟ್ ಮಾಡುತ್ತೆ. ಇದಿಷ್ಟು ಬರೆದ್ಮೇಲೆ ನಾವು ಇದನ್ನ ಏನು ಮಾಡಬೇಕು, ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡುವಾಗ ಪ್ರಿಂಟ್ ಅಂತ ಬರೆದು ಲೈನ್ಸ್ ಅಂದರೆ ನಂಬರ್ ಆಫ್ ಲೈನ್ಸ್ ಇಸ್ ಈಕ್ವಲ್ ಟು ಅಂತ ಬರಿತೀವಿ. ಲೈನ್ಸ್ ಇಸ್ ಈಕ್ವಲ್ ಟು ಎಲ್ ಸಿ. ಅದೇ ರೀತಿ ಪ್ರಿಂಟ್ ವರ್ಡ್ಸ್, ನಂಬರ್ ಆಫ್ ವರ್ಡ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಕಮ ಹಾಕಿ ಡಬ್ಲ್ಯೂ ಸಿ ಅಂತ ಬರ್ತೀವಿ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಸಿ ಸಿ ಅಂತೇಳಿ ಬರಿತೀವಿ. ಸೊ ಇಲ್ಲಿ ನಾವೇನು ಮಾಡಿದ್ವಿ, ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನು ಪ್ರಿಂಟ್ ಮಾಡಿದ್ವಿ, ಲೈನ್ಸು, ವರ್ಡ್ಸು ಮತ್ತು ಕ್ಯಾರೆಕ್ಟರ್ಸ್ನ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಈಗ ಇಲ್ಲಿ ಕೌಂಟ್ ಅನ್ನೋದನ್ನು ನಾವು ಫಂಕ್ಷನ್ ನೇಮ್ನ ಡಿಕ್ಲೇರ್ ಮಾಡಿದ್ವಿ. ಅದೇ ರೀತಿ ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ಕ್ರಿಯೇಟ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಫಂಕ್ಷನ್ ನೇಮ್ನ ಯೂಸ್ ಮಾಡ್ತೀವಿ. ಡಿಫೈನ್ ಕ್ರಿಯೇಟ್ ಎಫ್ ನೇಮ್, ಎಫ್ ನೇಮ್ ಕಮ ಕಂಟೆಂಟ್, ಎಫ್ ನೇಮ್ ಕಮ ಕಂಟೆಂಟು ಕೋಲನ್ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ಸೇಮ್ ಅಗೇನ್ ವಿತ್ ಓಪನ್ ಅಂತ ಬರಿತೀವಿ. ವಿತ್ ಓಪನ್ ಎಫ್ ನೇಮ್ ಕಮ ಡಬಲ್ ಕೋಡ್ಸಲ್ಲಿ ಡಬ್ಲ್ಯೂ, ವಿತ್ ಓಪನ್ ಎಫ್ ನೇಮ್ ಡಬ್ಲ್ಯೂ ಆಸ್ ಫೈಲ್ ಅಂತ ಬರಿತೀವಿ. ಇದಕ್ಕೂ ಕೂಡ ಕೋಲನ್ನ ಬರಿತೀವಿ. ಇಲ್ಲಿ ವಿತ್ ಫಂಕ್ಷನ್ಗೂ ನಾವು ಕೋಲನ್ನ ಬರಿಬೇಕು, ಇಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ವಿತ್ ಓಪನ್ ಫೈಲ್ ಆದ್ಮೇಲೆ ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಫೈಲ್ ಡಾಟ್ ರೈಟ್ ಕಂಟೆಂಟ್ ಅಂತ ಬರೀಬೇಕು. ಫೈಲ್ ಡಾಟ್ ರೈಟ್ ಅಂತ ಬರೆದು ಕಂಟೆಂಟ್ ಅಂದರೆ ನಾವೇನು ಕಂಟೆಂಟ್ ತೊಗೊಂಡಿರ್ತೀವೋ ಆ ಕಂಟೆಂಟು ಆ ಫೈಲಲ್ಲಿ ಸ್ಟೋರ್ ಆಗಲಿ ಅಂತ ಅರ್ಥ. ಫೈಲ್ ಡಾಟ್ ರೈಟ್ ಕಂಟೆಂಟ್ನು ಕೂಡ ನಾವೇನು ಮಾಡ್ತೀವಿ, ಕೋಲನ್ನ ಬರೆಯಂಗಿಲ್ಲ, ಫೈಲ್ ಡಾಟ್ ರೈಟ್ ಕಂಟೆಂಟ್ ಅಂತ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ಈಗ ಫೈಲ್ ನೇಮ್ನ ಬರೀಬೇಕು. ಎಫ್ ನೇಮ್ ಇಸ್ ಈಕ್ವಲ್ ಟು ಡಬಲ್ ಕೋಡ್ಸಲ್ಲಿ ಪ್ರೋಗ್ರಾಮ್ 5.txt, ಪ್ರೋಗ್ರಾಮ್ 5.txt ಅಂತ ಬರಿತೀವಿ. ಇದನ್ನ ಅಂದರೆ ಫೈಲ್ ನಾವು ಏನು ಕಂಟೆಂಟ್ ಕೊಡ್ತೀವೋ ಆ ಕಂಟೆಂಟು ಈ ಪ್ರೋಗ್ರಾಮ್ 5.txt ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕಂಟೆಂಟ್ ಇಸ್ ಈಕ್ವಲ್ ಟು ನಾವಿಲ್ಲೇ ಕಂಟೆಂಟ್ನ ತಗೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾವೇನು ಮಾಡಿದ್ವಿ, ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಇಲ್ಲೇನು ಮಾಡ್ತೀವಿ, ಡೈರೆಕ್ಟಾಗಿ ಇಲ್ಲೇ ಕಂಟೆಂಟ್ನ ಕೊಡ್ತೀವಿ. ಇಲ್ಲೇ ಕಂಟೆಂಟ್ನ ಕೊಡಬೇಕಾದ್ರೆ ಕಂಟೆಂಟ್ ಇಸ್ ಈಕ್ವಲ್ ಟು ಅಂತ ಬರೆದು ನಾನಿಲ್ಲಿ ಟ್ರಿಬಲ್ ಕೋಡ್ಸ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಟ್ರಿಬಲ್ ಕೋಡ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಲೈನ್ಸ್ನ ಯೂಸ್ ಮಾಡಿದಾಗ ನಾವು ಟ್ರಿಬಲ್ ಕೋಡ್ಸ್ನ ಯೂಸ್ ಮಾಡಬೇಕು. ಟ್ರಿಬಲ್ ಕೋಡ್ಸ್ ಯೂಸ್ ಮಾಡಿಲ್ಲ ಅಂದರೆ ಮಲ್ಟಿಪಲ್ ಲೈನ್ಸು ಅಲ್ಲ. ಸೊ ಟ್ರಿಬಲ್ ಕೋಡ್ಸಲ್ಲಿ ಮಲ್ಟಿಪಲ್ ಸಲ್ಬಾರ್ದು. ಇಲ್ಲಿ ನಾವು ಒಂದು ಸೆಂಟೆನ್ಸ್ನ ಬರ್ತೀವಿ, ಫಸ್ಟ್ ಲೈನ್ನ ಬರೆದೆ ಹಲೋ ಸ್ಟೂಡೆಂಟ್ಸ್ ಅಂತ. ನೆಕ್ಸ್ಟು ಅದೇ ರೀತಿ ಸೆಕೆಂಡ್ ಲೈನ್ನ ಬರಿತೀನಿ, ವೆಲ್ಕಮ್ ಟು ಗಣಕಲೋಕ. ಥ್ಯಾಂಕ್ ಯು. ಜಸ್ಟ್ ನಾನು ಒಂದು 3 ಲೈನ್ಸ್ನ ಬರೆದಿದ್ದೀನಿ. ಈ 3 ಲೈನ್ಸ್ನ ಬರೆದಿರೋದು ಇದರಲ್ಲಿ ಟ್ರಿಬಲ್ ಕೋಡ್ಸಲ್ಲಿ ಬರೆದಿದ್ದೀನಿ. ಸೊ ಇವಾಗ ಏನಾಯಿತು, ನಾವು ಕಂಟೆಂಟ್ನ ಅಂದರೆ ಇನ್ಪುಟ್ ಸ್ಟೇಟ್ಮೆಂಟ್ನ ಕೊಟ್ವಿ ಅಥವಾ ಟೆಕ್ಸ್ಟ್ ಫೈಲಲ್ಲಿ ಕಂಟೆಂಟ್ನ ಕೊಟ್ವಿ. ಆ ಟೆಕ್ಸ್ಟ್ ಫೈಲ್ ಯಾವುದು, ಪ್ರೋಗ್ರಾಮ್ 5.txt ಇರುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಕಾಲ್ ಮಾಡಬೇಕು, ಫಂಕ್ಷನ್ನ ಕಾಲ್ ಮಾಡಬೇಕು. ಫಸ್ಟಿಗೆ ನಾವು ಕ್ರಿಯೇಟ್ ಫಂಕ್ಷನ್ನ ಏನು ಕ್ರಿಯೇಟ್ ಮಾಡಿವಲ್ಲ
ಆ ಕ್ರಿಯೇಟ್ ಫಂಕ್ಷನ್ ನಾವು ಕಾಲ್ ಮಾಡ್ತೀವಿ. ಕ್ರಿಯೇಟ್ ಎಫ್ ನೇಮ್, ಫೈಲ್ ನೇಮ್, ಕಂಟೆಂಟ್, ಎಫ್ ನೇಮ್ ಕಂಟೆಂಟ್ ನ ಬರ್ತೀವಿ. ನೆಕ್ಸ್ಟ್ ಅದೇ ರೀತಿ ಫಸ್ಟ್ ಏನು ಕೌಂಟ್ ಫಂಕ್ಷನ್ ಯೂಸ್ ಮಾಡಿವಲ್ಲ, ಕೌಂಟ್ ಫಂಕ್ಷನ್ ನ ಕಾಲ್ ಮಾಡಬೇಕು. ಕೌಂಟ್ ಫಂಕ್ಷನ್ ಎಫ್ ನೇಮ್ ಅಂತ ಬರ್ದು ಈಗ ಫಂಕ್ಷನ್ ಕಾಲ್ ಆಯ್ತು. ಸೊ ಇಲ್ಲಿ ಒಂದ್ಸರಿ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಲೈನ್ ಆಗಿದೆ. ಸೊ ಇವಾಗ ಫೈಲ್ ಎಲ್ಲ ಬರೆದ್ಮೇಲೆ ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಪ್ರೋಗ್ರಾಮ್ ಫೈಲ್ ಮೇಲೆ ಹೋಗಿ ವ್ಯೂ ಸೆಕೆಂಡ್ ಫೈಲ್ .py. ಈಗ ಪ್ರೋಗ್ರಾಮು ಸೇವ್ ಆಯಿತು. ನೆಕ್ಸ್ಟ್ ಈ ಪ್ರೋಗ್ರಾಮ್ನ ರನ್ ಮಾಡಬೇಕು. ರನ್ ಮಾಡಲ್ ಅಂತ ಕೊಡಬೇಕು. ಕೊಟ್ಟಾಗ ನಮಗೆ ಲೈನ್ಸು 3, ವರ್ಡ್ಸ್ ಕೌಂಟು 7, ಕ್ಯಾರೆಕ್ಟರ್ಸು 46 ಅಂತೇಳಿ ಬಂತು. ಯಾವ ರೀತಿ ಅಂದರೆ ಇಲ್ಲಿ ನೋಡೋಣ. ನಾವಿಲ್ಲಿ 3 ಲೈನ್ಸ್ನ ಯೂಸ್ ಮಾಡಿದ್ವಿ. ಫಸ್ಟಿಗೆ ಹಲೋ ಸ್ಟೂಡೆಂಟ್ಸ್ ಇದು ಒಂದು ಲೈನು, ವೆಲ್ಕಮ್ ಟು ಕನಕಲೋಕ ಅನ್ನೋದು ಲೈನು, ಥ್ಯಾಂಕ್ ಯು ಅನ್ನೋದು ಒಂದು ಲೈನು, ಟೋಟಲ್ 3 ಲೈನ್ಸ್. ನೆಕ್ಸ್ಟು ಇಲ್ಲಿ ನೋಡ್ರಿ, ಒಂದು ಬ್ಯಾಕ್ ಸ್ಪೇಸ್ ಯೂಸ್ ಮಾಡಿರ್ತೀವಲ್ಲ ಅದು ವರ್ಡ್ ಕೌಂಟಿಗೆ ಆಗುತ್ತೆ. ಒಂದು ಫಸ್ಟ್ ಹಲೋ ಅನ್ನೋದು 1 ವರ್ಡು, ಸ್ಟೂಡೆಂಟ್ಸ್ 2, 3, 4, 5, 6, 7, ಟೋಟಲು 7 ಏನಿದಾವೆ ವರ್ಡ್ಸ್ ಇದಾವೆ. ಅದೇ ರೀತಿ ಕ್ಯಾರೆಕ್ಟರ್ಸ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಎಲ್ಲ ಲೈನ್ಸ್ ಅಲ್ಲೂ ಕ್ಯಾರೆಕ್ಟರ್ಸ್ ನ ಕೌಂಟ್ ಮಾಡಿದಾಗ ನಮಗೆ 46 ಅಂತೇಳಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಇಲ್ಲಿ ಯಾಕೆ ಕಂಟೆಂಟ್ ನ ತಗೊಳ್ತೀವಿ ಅಂತ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕಂಟೆಂಟ್ ಇಸ್ ಈಕ್ವಲ್ ಟು ಇನ್ಪುಟ್ ಫಂಕ್ಷನ್ ನ ಯೂಸ್ ಮಾಡಿದೆ ಅಂತ ಅನ್ಕೊಂಡ್ರಿ. ಇನ್ಪುಟ್ ಫಂಕ್ಷನ್ ನ ಯೂಸ್ ಮಾಡಿ ಎಂಟರ್ ಲೈನ್ಸ್ ಅಂತ ಬರ್ದೆ ಅಂತ ಅನ್ಕೊಂಡ್ರಿ. ಇಲ್ಲಿ ಎಂಟರ್ ಲೈನ್ಸ್ ಅಂತ ಬರ್ದಾಗ ಈ ಪ್ರೋಗ್ರಾಮ್ನಾಗ ನಾನು ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ರನ್ ಮಾಡಿದಾಗ ಎಂಟರ್ ಲೈನ್ಸ್ ಅಂತ ಕೇಳುತ್ತೆ. ಎಂಟರ್ ಲೈನ್ಸ್ ಅಂತ ಕೇಳಿದಾಗ ನಾನಿಲ್ಲಿ ಏನಾದ್ರು ಓನ್ಲಿ ಒಂದ್ ಲೈನ್ ಬರ್ದು ಎಂಟರ್ ಕೊಟ್ಟೆ ಅಂದ್ರೆ ಅಥವಾ ಒಂದ್ ಲೈನ್ ಬರಿಬಹುದು, ಅದು ಎರಡನೇ ಲೈನು ಬರೆಯಕ್ ಬರಲ್ಲ. ಡೈರೆಕ್ಟ್ ಎಂಟರ್ ಕೊಟ್ರೆ ನಮಗೆ ಲೈನ್ಸ್ 1, ವರ್ಡ್ಸ್ 1, ಕ್ಯಾರೆಕ್ಟರ್ಸ್ 8 ಅಂತೇಳಿ ಬರುತ್ತೆ. ಸೊ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ನಮಗೆ ಮೋರ್ ದ್ಯಾನ್ 1 ಲೈನ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ ಬರಲ್ಲ. ನಾವು ಮತ್ತೆ ಏನ್ ಮಾಡ್ಬೇಕು, ಫಾರ್ ಲೂಪ್ ನ ಯೂಸ್ ಮಾಡಿ ಅದೆಲ್ಲ ತಗೊಳಕಿನ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಇಲ್ಲೇ ನಾವು ಇನ್ಪುಟ್ ನ ಕೊಡ್ತೀವಿ. ಸೊ ಅದಕ್ಕಾಗಿನೇ ನಾವು ಇನ್ಪುಟ್ ಕಂಟೆಂಟ್ ನ ಇಲ್ಲೇ ಮೆನ್ಷನ್ ಮಾಡ್ತೀವಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನಕಲೋಕ ಅಂತ. ಇಲ್ಲಿ ನಾವು ರನ್ ಮಾಡಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಇನ್ನೊಂದ್ಸರಿ ರನ್ ಮಾಡೋಣ. ರನ್ ಮಾಡಿದಾಗ ಲೈನ್ಸ್ 3, ವರ್ಡ್ 7, ಕ್ಯಾರೆಕ್ಟರ್ 46 ಅಂತೇಳಿ ಬಂತು. ಈಗ ಇಲ್ಲಿ ಏನ್ ಕಂಟೆಂಟ್ ನ ಕೊಟ್ಟಿರ್ತೀವೋ ಈ ಕಂಟೆಂಟು ನಮಗೆ ಪ್ರೋಗ್ರಾಮ್ 5.txt ಅಂದ್ರೆ ಇಲ್ಲಿ ಏನ್ ಫೈಲ್ ನೇಮ್ ಕೊಟ್ಟಿರ್ತೀವೋ ಆ ಫೈಲ್ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಪ್ರೋಗ್ರಾಮ್ 5.txt ಅನ್ನೋ ಫೈಲ್ ನ ಓಪನ್ ಮಾಡಿದ್ರೆ ನಾವಿಲ್ಲಿ ಏನ್ ಕೊಟ್ಟಿವೋ ಕಂಟೆಂಟು ಆ ಕಂಟೆಂಟು ಈ ಫೈಲ್ ಒಳಗೆ ಟೆಕ್ಸ್ಟ್ ಫೈಲ್ ಅಲ್ಲಿ. ಸೊ ಈ ಟೆಕ್ಸ್ಟ್ ಫೈಲ್ ಅಲ್ಲಿ ಫಸ್ಟ್ ಸ್ಟೋರ್ ಆಗುತ್ತೆ. ಇದರಿಂದ ಅದು ಏನ್ ಮಾಡುತ್ತೆ, ಕೌಂಟ್ ಮಾಡುತ್ತೆ ನಂಬರ್ ಆಫ್ ಲೈನ್ಸ್, ನಂಬರ್ ಆಫ್ ವರ್ಡ್ಸ್ ಮತ್ತೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಇದು ನಿಮಗೆ 6th ಪ್ರೋಗ್ರಾಮ್.